ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವನ ಗ್ರಂಥ 6ನೇ ಅಧ್ಯಾಯ, ಯೋಶುವನ ಗ್ರಂಥ 6ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. ಆಗ ಇಸ್ರಾಯೇಲ್ ಮಕ್ಕಳ ನಿಮಿತ್ತವಾಗಿ ಒಬ್ಬರು ಹೊರಗೆ ಬರದ ಹಾಗೆಯೂ ಒಳಗೆ ಹೋಗದ ಹಾಗೆಯೂ ಯೆರಿಕೋವು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು. ಯೆರಿಕೋವು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು. ಆಮೆನ್. ಹಲ್ಲೆಲೂಯಾ. ಸೊ ಇಸ್ರಾಯೇಲ್ ಜನರು ಒಳಗೆ ಬರಲಿಕ್ಕೂ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಆಗದಂತೆ ಯೆರಿಕೋ ಎಂಬುದಾಗಿರುವ ದೊಡ್ಡ ಪಟ್ಟಣ, ಒಂದು ದೊಡ್ಡ ಗೋಡೆ, ಒಂದು ಊರಿನ ಒಂದು ಪೌಳಿಯ ಗೋಡದ ಮಧ್ಯದಲ್ಲಿರುವಂಥ ಬಾಗಿಲು ಏನಾಗಿದೆ? ಮುಚ್ಚಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಇಂಥ ಮುಚ್ಚಲ್ಪಟ್ಟಿರುವಂತ ಸಮಯದಲ್ಲಿ ದೇವರ ವಾಗ್ದಾನ ಏನಂತ ಬಂದಿದೆ? ವಾಕ್ಯ ಕಂಟಿನ್ಯೂ ಮಾಡೋಣ. ಆಗ ಕರ್ತನು ಯೋಶುವನಿಗೆ ನೋಡು, ಯೆರಿಕೋವನ್ನು ಅದರ ಅರಸನನ್ನು ಒಳಗೊಳ್ಳ ಬಲವುಳ್ಳ ಪರಾಕ್ರಮಶಾಲಿಗಳನ್ನು ನಿನ್ನ ಕೈನಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. ದೇವರು ಯೋಶುವನ ಹತ್ರ ಮಾತಾಡುವಂತ ಒಂದು ಮಾತು, ಇಸ್ರಾಯೇಲ್ ಜನರು ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಗೋಡೆಯು, ಆ ಒಂದು ಬಾಗಿಲು ಏನಾಗಿದೆ? ಮುಚ್ಚಲ್ಪಟ್ಟಿದೆ. ಇಂಥ ಮುಚ್ಚಲ್ಪಟ್ಟಿರುವಂಥ ಸಮಯದಲ್ಲಿ ದೇವರ ವಾಗ್ದಾನ ಯೋಶುವನಿಗೆ ಬರ್ತಾ ಇದೆ. ನೋಡ್ರಪ್ಪ, ಎರಿಕೋನ ರಾಜ, ಎರಿಕೋನ ಸೈನ್ಯ, ಎರಿಕೋದಲ್ಲಿದ್ದಂಥ ಎಲ್ಲವನ್ನು ನಾನು ನಿನಗೆ ಏನ್ ಮಾಡಿದ್ದೇನೆ? ಒಪ್ಪಿಸಿಕೊಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಸೊ ಇದು ವಾಗ್ದಾನವಾಗಿದೆ. ದೇವರು ಎರಿಕೋ ತನಕ ಕರ್ಕೊಂಡು ಹೋಗಿದ್ದಾನೆ. ಮೋಶೆ ಇಸ್ರಾಯೇಲ್ ಜನರು ಎಲ್ಲಿಂದ ಕರ್ಕೊಂಡು ಬಂದಿದ್ದ? ಐಗುಪ್ತ ದೇಶದಿಂದ ಬಿಡಿಸಿ, ಕೆಂಪು ಸಮುದ್ರವನ್ನು ದಾಟಿಸಿ, ಅನೇಕ ಒಂದು ಅರಣ್ಯ ಪ್ರದೇಶಗಳನ್ನು ದಾಟಿಸಿ, ಅನೇಕ ಯುದ್ಧಗಳನ್ನು ಜಯಿಸಿ, ಅನೇಕ ಸಮಸ್ಯೆಗಳನ್ನು, ಹೋರಾಟಗಳನ್ನು ಮಾಡಿ ಅವನೇನ್ ಮಾಡಿದ? ಯೋರ್ದಾನ್ ನದಿ ತನಕ ಕರ್ಕೊಂಡು ಬಂದ. ಆಮೇಲೆ ಎಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ? ಯೋರ್ದಾನ್ ನದಿವರೆಗೆ ಕರ್ಕೊಂಡು ಬಂದ. ಈಗ ಯೋರ್ದಾನ್ ನದಿ ದಾಟಿದ್ರೆ ಏನುಂಟು? ಯೆರಿಕೋ ಪಟ್ಟಣ ಉಂಟು. ಅಂದ್ರೆ ಕಾನಾನ್ ದೇಶ ಅಲ್ಲಿ ಇದೆ. ಆ ದೇಶವನ್ನು ದೇವರು ಯಾರು ಕೊಡಬೇಕಾಗಿತ್ತು? ಇಸ್ರಾಯೇಲ್ ಜನರಿಗೆ. ಯಾಕಂದ್ರೆ ಅದೇ ವಾಗ್ದಾನವಾಗಿತ್ತು, ನಾನು ಕೊಡ್ತೀನಿ ಅಂತೇಳಿ. ಆದ್ರೆ ಮೋಶೆ ಯೋರ್ದಾನ್ ಹತ್ರ ಬಂದು ತನ್ನ ಕಾಲವನ್ನ ಮುಗಿಸ್ತಾ ಇದ್ದಾನೆ. ಆಮೇಲೆ ಅವನ ಸಮಯ ಮುಗೀತು, ಅವನ ಆಯುಷ್ಯ ಮುಗೀತು, ಅವನ ಕೆಲಸ ಮುಗೀತು, ಅವನ ಯಾತ್ರೆ ಮುಗೀತು. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಯೋಶುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ, ನನ್ನ ಸೇವಕನಾದ ಮೋಶೆಯು ಸತ್ತನು. ನನ್ನ ಸೇವಕನಾಗಿರುವಂತ ಮೋಶೆ ಏನಾಗಿದ್ದಾನೆ? ಸತ್ತೋದ. ಈಗ ಯಾರು? ನೀನು ಅಂದ್ರೆ ಯಾರದು? ನೀನಂದ್ರೆ ಯಾರದು? ಯೋಶುವ. ಆಮೆನ್. ಹಲ್ಲೆಲೂಯಾ. ಈಗ ನೀನು ಈ ಜನರೆಲ್ಲರನ್ನು ನಾನು ಇಸ್ರಾಯೇಲ್ ಮಕ್ಕಳಿಗೆ ಕೊಡುವ ದೇಶಕ್ಕೆ ಹೋಗು. ಆಮೆನ್. ಮೋಶೆ ಸತ್ತೋಗ್ಯಾನ್ರಿ. ಕರ್ಕೊಂಡು ಬಂದಂತ ಮೋಶೆ ಏನಾದ? ಸತ್ತೋದ. ಆದರೆ ದೇವರ ಉದ್ದೇಶವು ಸತ್ತು ಹೋಗಲಿಲ್ಲ. ದೇವರ ಕರೆದ ಉದ್ದೇಶ ಏನಾಗಲಿಲ್ಲ? ಸತ್ತು ಹೋಗಲಿಲ್ಲ. ಹಲ್ಲೆಲೂಯಾ. ಸೊ ಮನುಷ್ಯನನ್ನು ನಂಬಿ ಹಿಂದೆ ಬರಬೇಡ್ರಿ. ಜನ ಎಲ್ಲ ಯಾರನ್ನ ನಂಬಿ ಆ ಒಂದು ಐಗುಪ್ತ ದೇಶ ಬಿಟ್ಟು ಬಂದ್ರು? ಮೋಶೆನ ನಂಬಿ ಬಂದಿದ್ರು. ಅದಕ್ಕೆ ಅವರೆಲ್ಲರೂ ಅವರು ಕೂಡ ಸತ್ತು ಹೋದ್ರು. ಆಮೇಲೆ ಮೋಶೆನ ನಂಬಿದ್ರು ಎಲ್ಲರೂ ಏನಾದ್ರು? ಸತ್ತು ಹೋದ್ರು. ಆದರೆ ದೇವರನ್ನ ನಂಬಿ ಬಂದದ್ದು ಜನ ಸಾಯಲಿಲ್ಲ. ಹಲ್ಲೆಲೂಯಾ. ಮೋಶೆ ಕರ್ಕೊಂಡು ಬಂದ, ಆದರೆ ಗುರಿನ ಮುಟ್ಟಿಸ್ಲಿಕ್ಕೆ ಆಗಲಿಲ್ಲ. ಹೌದಲ್ವಾ? ಎಂತ ದೊಡ್ಡ ಕಾರ್ಯ. ಇವತ್ತು ಅನೇಕರು ಸೇವಕರುಗಳನ್ನ, ಸಭೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಸಭೆ, ದೊಡ್ಡ ಪವಾಡ ಮಾಡ್ತಾರೆ, ಅವರು ದೊಡ್ಡ ಅದ್ಭುತ ಮಾಡ್ತಾರೆ, ದೊಡ್ಡ ಪ್ರೇಯರ್ ಮಾಡ್ತಾರೆ, ದೊಡ್ಡ ಕಾರ್ಯ. ಹಲ್ಲೆಲೂಯಾ. ಅವನು ಸತ್ತು ಹೋಗ್ತಾನೆ. ದೊಡ್ಡ ಸೇವಕರು ಸತ್ತು ಹೋಗ್ತಾರೆ. ಹಲ್ಲೆಲೂಯಾ. ದೊಡ್ಡ ಸಭೆಗಳು ಇಲ್ಲದೆ ಹೋಗುತ್ತೆ. ಪೌಲನ ಕಾಲದಲ್ಲಿ ಎಷ್ಟು ಸಭೆಗಳಿತ್ತು ಗೊತ್ತೇನ್ರಿ? ಆದಿ ಅಪೊಸ್ತಲರ ಕಾಲದಲ್ಲಿ ಒಂದೇ ಟೈಮ್ನಲ್ಲಿ 3,000 ಜನ,
ಒಂದೇ ಟೈಮ್ನಲ್ಲಿ 5,000 ಜನ ಎಲ್ಲ ರಕ್ಷಣೆ ಬಂದಿದ್ರು. ಆದ್ರೆ ಇವತ್ತು ಆ ಸಭೆಗಳಿದೆಯಾ? ಇವತ್ತು ಆ ಸಭೆಗಳ ಹೆಸರು ಕೂಡ ಇಲ್ಲ. ಆಮೇಲೆ ಹಲ್ಲೆಲೂಯ. ಅವನು ಸ್ಥಾಪನೆ ಮಾಡಿದ ಸಭೆಗಳು ಒಂದೂ ಇಲ್ಲ. ಸಭೆಗಳು ಚದುರಿದೆ, ಸೇವೆಗಳು ಚದುರಿದೆ, ಎಲ್ಲ ಚದುರಿ ಹೋಗಿದೆ. ಆದರೆ ದೇವರ ಉದ್ದೇಶ ಎಂದಿಗೆ ಬದಲಾಗಲಿಲ್ಲ. ಆಮೇಲೆ ಹಲ್ಲೆಲೂಯ. ಇವತ್ತು ನಾವು ಒಂದು ತಿಳಿದುಕೊಳ್ಳಬೇಕು, ಕರದಾತನು ನಂಬಿಗಸ್ತನು, ಕರದಾತನು ನಂಬಿಗಸ್ತನು. ನಮ್ಮ ಒಂದು ದರ್ಶನ, ನಮ್ಮ ಒಂದು ಕಟಾಕ್ಷವು, ನಮ್ಮ ಒಂದು ದೃಷ್ಟಿ ಯಾರ ಮೇಲೆ ಇರಬೇಕಂದ್ರೆ ಕರದಾತನ ಮೇಲೆ ಇರಬೇಕು. ಸೇವಕರ ಮೇಲೆಯೋ ಸಭೆಗಳ ಮೇಲೆಯೋ ಇಲ್ಲ ಪ್ರಿಯರೇ. ನಮ್ಮನ್ನ ಕರೆದಿದ್ದು ದೇವರು. ಆಮೇಲೆ ಹಲ್ಲೆಲೂಯ. ಸೊ ಆದ ಕಾರಣ ಮೋಶೆ ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಬಂದಿದ್ದ, ಆದರೆ ತೋರಿಸಿದ, ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ಮೋಶೆ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಸತ್ತು ಹೋದ ಮೇಲೆ ಆ ಜವಾಬ್ದಾರಿ ಇನ್ನೊಬ್ಬರು ಬರ್ತಾ ಇದೆ. ಹಲ್ಲೆಲೂಯ. ಯಾಕಂದ್ರೆ ಸೇವೆ ನಾವು ಈಗ ನಡೀತಾ ಇದೆ, ನಾಳೆನೇ ನಾನು ಕೂಡ ಸಾಯ್ಬೋದು. ನಾನು ಸತ್ತರೆ ಸೇವೆ ನಿಂತು ಹೋಗೋದಿಲ್ಲ. ಇನ್ನೊಬ್ಬರ ದೇವರ ಎಬ್ಬಿಸುತ್ತಾನೆ ಸೇವೆ ಮಾಡಲಿಕ್ಕೆ. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ದೇವರ ಉದ್ದೇಶ ಪರಲೋಕ ರಾಜ್ಯ ಸ್ವಾಧೀನವಾಗಬೇಕು. ಹಲ್ಲೆಲೂಯ. ಸೊ ಎಲ್ಲರೂ ಪರಲೋಕ ರಾಜ್ಯದಲ್ಲಿ ನಾವು ಇರಬೇಕು ಅನ್ನೋದು ದೇವರ ಉದ್ದೇಶ. ಆ ಗುರಿ ಇಂದಿಗೆ ಏನಾಗೋದಿಲ್ಲ, ಬದಲಾಗೋದೇ ಇಲ್ಲ. ಹಲ್ಲೆಲೂಯ. ಯಾಕಂದ್ರೆ ಗೋಲ್ ಫಸ್ಟ್ ನಮಗೆ ಏನಿರಬೇಕು? ಗುರಿ ಇರಬೇಕು. ಹಲ್ಲೆಲೂಯ. ಆ ಗುರಿಯ ಕಡೆಗೆ ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಓಡುತ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯ. ಸೊ ಈಗ ಒಬ್ಬ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾಳೆ ಇನ್ನೊಬ್ಬ ಕರ್ಕೊಂಡು ಹೋಗ್ತಾ ಇರ್ತಾನೆ. ಲಾಸ್ಟಿಗೆ ನಾವು ಇನ್ನೊಬ್ಬರನ್ನ ಕರ್ಕೊಂಡು ಹೋಗುವಂಥವರಾಗಿರಬೇಕು. ಆಮೇಲೆ ಅದುವೇ ನಿಜವಾದ ಒಂದು ಗುರಿ. ಆಮೇಲೆ ಹಲ್ಲೆಲೂಯ. ಕೋಳಿ ಮರಿ ನೋಡಿದ್ರ? ಕೋಳಿ ಸಾಕಿದ್ರ? ನೀವು ಕೋಳಿ ಸಾಕಿದ್ರಿ? ಗೊತ್ತಿರತ್ತಲ್ಲ, ಕೋಳಿನ ಮನೆಯಲ್ಲಿ ಸಾಕಿದವ್ರಿಗೆ ಗೊತ್ತಿರುತ್ತೆ. ಕೋಳಿ ಮೊಟ್ಟೆ ಇಡುತ್ತೆ, ಹೌದಾ? ಮೊಟ್ಟೆ ಇಟ್ಟು ಮೊಟ್ಟೆ ಇಡಾಕ ಶುರು ಮಾಡಿದ ದಿನದಿಂದ ಅದೇನು ಮಾಡುತ್ತೆ ಅಂದರೆ ಊಟ ಕಡಿಮೆ ಮಾಡುತ್ತೆ, ತಿನ್ನೋದು ಕಡಿಮೆ ಮಾಡುತ್ತೆ, ಓಡಾಡೋದು ಕಡಿಮೆ ಮಾಡುತ್ತೆ. ಯಾವಾಗಲೂ ಅದ್ರ ಗಮನ ಎದ್ರ ಮೇಲೆ ಇರುತ್ತೆ? ಮೊಟ್ಟೆ ಮೇಲೆನೇ ಇರುತ್ತೆ. ಮತ್ತೆ ಅದು ಹೋಗಿ ಆ ಮೊಟ್ಟೆ ಮೇಲೆನೇ ಕುಂತು ಕಾವು ಕೊಡ್ತಾ ಇರುತ್ತೆ. ಎಷ್ಟು ದಿನ ಕೊಡುತ್ತದು ಲೆಕ್ಕ ಮಾಡಿದ್ರ? 4 ವಾರ 3 ವಾರ ಅಂದರೆ 21 ದಿನ. 21 ದಿನ ಏನು ಮಾಡುತ್ತದು? ಕಾವು ಕೊಡುತ್ತೆ. 21 ದಿನ ಆದಮೇಲೆ ಅದು ಒಂದೊಂದಾಗಿ ಏನು ಮಾಡುತ್ತದು? ಮರಿ ಆಗತ್ತೆ, ಹೌದಲ್ರಿ? ಸೊ ಅವಾಗ ಆ ಕೋಳಿ ಸ್ವಲ್ಪ ಸೊರಗಿದಂಗೆ ಇರುತ್ತೆ ಕಾವು ಕೊಡೋ ಟೈಮ್ನಲ್ಲಿ. ಇಷ್ಟು ಶಕ್ತಿ ತಿನ್ನೋದು ಕಡಿಮೆ, ಯಾಕಂದರೆ ಅದ್ರ ಗಮನ ಎಲ್ಲ ಇದ್ರ ಮೇಲೆ ಇರುತ್ತೆ, ಮೊಟ್ಟೆ ಮೇಲೆನೇ ಇರುತ್ತೆ. ಹಂಗಾಗಿ ಅದು ಬಂದು ಏನು ಮಾಡಿಬಿಡುತ್ತೆ? ಹೊರಗೆ ಹೋದಂಗೆ ಮಾಡುತ್ತೆ, ಪಟ್ಟಂತ ಬಂದು ಕುಂತು ಬಿಡ್ತಾವೆ. ಹೊರಗೆ ಹೋದಂಗೆ ಮಾಡುತ್ತೆ, ಪಟ್ಟಂತ ಬಂದು ಕುಂತು ಬಿಡ್ತಾವೆ. ಹಲ್ಲೆಲೂಯ. ಯಾಕಂದ್ರೆ ಅದು ಮರಿ ಮಾಡುವ ಉದ್ದೇಶ. ಸೊ ಮರಿ ಮಾಡುತ್ತದು, ಕರೆಕ್ಟಾ? ಸೊ ಮರಿ ಮಾಡಿದ ಮೇಲೆ 3 ತಿಂಗಳು ಮರಿಗಳನ್ನು ಏನು ಮಾಡುತ್ತದು? ಜೋಪಾನ ಮಾಡುತ್ತೆ. ಯಾರು ಅದನ್ನು ಮುಟ್ಟ ಕೊಡೋಂಗಿಲ್ಲ. ಹಾವು ಬಂದ್ರೂ ಕಚ್ಚಿ ಆಗಿಬಿಡ್ತಾವ, ಹದ್ದು ಬಂದ್ರೂ ಓಡಿಸ್ತಾವ, ಕಾಗೆ ಬಂದ್ರೂ ಓಡಿಸ್ತಾವ. 3 ತಿಂಗಳ ಕಾಲಗಳು ಅದೇನು ಮಾಡುತ್ತಂದರೆ ಅಷ್ಟು ಜೋಪಾನವಾಗಿ ತನ್ನ ಮರಿಗಳನ್ನು ಏನು ಮಾಡುತ್ತೆ? ಕಾಪಾಡುತ್ತೆ. ಏನೋ ಒಂದು ಸಮಸ್ಯೆ ಬಂದ ತಕ್ಷಣ ಆ ಸೌಂಡ್ ಕೊಟ್ಟು ತನ್ನ ಮರಿಗಳೆಲ್ಲವನ್ನು ಕರೆದು ಏನು ಮಾಡಿಬಿಡುತ್ತದು? ತನ್ನ ಒಂದು ರೆಕ್ಕೆ ಒಳಗೆ ಭದ್ರಪಡಿಸಿಕೊಂಡು ಯಾವುದೂ ಮುಟ್ಟಕ್ಕಾಗದಂತೆ ಭದ್ರಪಡಿಸುತ್ತೆ. ಊಟ ಮಾಡೋಂಗಿಲ್ಲ, ತನಗೆ ಸಿಕ್ಕಿದ ಊಟವನ್ನು ತೊಗೊಂಡು ಮರಿಗಳಿಗೆ ಆಗ್ತಾವ. ತಿನ್ನು ಅಂತೇಳಿ ನೋಡಿರ್ತೀರ. ಒಂದು ಸಣ್ಣ ಹುಳನೂ ಬಿಡೋಂಗಿಲ್ಲ, ಹಿಡಿದು ಕಚ್ಚಿ ಅಲ್ಲಿ ಹಾಕತ್ತೆ, ಆ ಮರಿಗಳು ತಿಂತಾ ಇರ್ತಾವೆ. ಸೊ 3 ತಿಂಗಳ ಕಾಲ ಇದು ಮಾಡ್ತಾ ಇರುತ್ತೆ. 3 ತಿಂಗಳು ಆದಮೇಲೆ ಅದು ಏನು ಮಾಡುತ್ತೆ? 3 ತಿಂಗಳು ಆದಮೇಲೆ ಏನು ಮಾಡುತ್ತದು? ಬಿಟ್ಟು ಬಿಡ್ತಾವ. ಆಮೇಲೆ 3 ತಿಂಗಳಾದ್ಮೇಲೆ ಏನು ಮಾಡಿಬಿಡ್ತಾವ? ಮರಿಗಳ ಪಕ್ಕದಲ್ಲಿ ಹೋದ್ರೂ ಕಚ್ಚಿ ದೂರ ಮಾಡ್ತಾವ. ನಡಿ ಹೋಗ ಅಂತೇಳಿ ಮರಿಗಳನ್ನ ಏನು ಮಾಡುತ್ತದು? ದೂರ ಮಾಡ್ತಾ ಇರ್ತಾವ. ಅಂದರೆ ಅದಕ್ಕೆ ಪ್ರೀತಿ ಇಲ್ಲ ಅಂತ ಅರ್ಥನ? ಊಟ ಬಿಟ್ಟು, ಅಡ್ಡಾಡೋದು ಬಿಟ್ಟು, ತನ್ನನ್ನೇ ತನ್ನ ತ್ಯಾಗ ಮಾಡಿ ಅಷ್ಟೆಲ್ಲ ಮರಿನ ಎಬ್ಬಿಸಿ ಅದಕ್ಕೆ 3 ತಿಂಗಳು ಅದಕ್ಕೆ ಹೊಟ್ಟೆ ಕೊಟ್ಟು ಇಷ್ಟು ಮಾಡಿದ ಕೋಳಿ 3 ತಿಂಗಳು ಆದಮೇಲೆ ಏನು ಮಾಡುತ್ತದು? ಸೇರಿಸ್ಕೊಳಂಗಿಲ್ಲ, ದೂರ ಮಾಡುತ್ತೆ. ಪಕ್ಕದಲ್ಲಿ ಹೋದ್ರೂ ಕುಕ್ಕತ್ತೆ, ಕುಕ್ಕಿ ಏನು ಮಾಡಿಬಿಡುತ್ತದು? ದೂರ ಮಾಡಿಬಿಡ್ತಾವ. ಅದರ ಅರ್ಥ ಏನಂದರೆ
ಮುಗೀತು. ನಾನು ನಿನ್ನ ಹೆತ್ತೆ, ನಾನು ನಿನ್ನ ಬೆಳೆಸಿದೆ, ನಾನು ನಿನಗೆ ಜೀವನವನ್ನು ಕಳಿಸಿದ್ದೀನಿ, ಮುಂದೆ ನೀನೇ ಕಳೆದುಕೊಂಡು ಜೀವನ ರೂಪಿಸಿಕೋ, ನೀನು ಸಂಸಾರ ಮಾಡ್ಕೋ, ನೀನು ಜೀವನ ನಡೆಸೋ, ನೀನು ಮುಂದೆ ವಂಶಗಳನ್ನು ಉದ್ಧಾರ ಮಾಡು ಅಂತೇಳಿ ಮುಂದೆ ಅದೇನು ಮಾಡುತ್ತದೋ ಕಳಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸ್ವಾರ್ಥಿ ಇಲ್ಲ, ಅದು ನನ್ನ ಹತ್ರನೇ ಇರಬೇಕು, ನಾನೇನು ಹೊತ್ತಿದೆ. ಇದು ಮನುಷ್ಯ ಮಾತ್ರನೇ ಕೊನೆ ತನಕ ಇದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ನಾ ಆಡೋದೆ, ನಾ ಸಾಕಿದೆ, ನಾ ಬೆಳೆಸಿದೆ, ನನ್ನನ್ನೇ ಬಿಟ್ಟನಂತ ಹೇಳಿ ಮಾತಾಡೋದು. ಆಮೇಲೆ ಹಲ್ಲೆಲೂಯಾ. ಕೋಳಿ ಆಗಲಿ ಪ್ರಾಣಿ ಆಗಲಿ ಏನೋ ಮಾತಾಡುತ್ತಾ ಆ ಥರ ಹೆತ್ತೆ ಅಂತ ಗೌರವ ಪಡೋಗಿಲ್ಲ. ನಾ ಸಾಕಿದೆ, ನಾ ತ್ಯಾಗ ಮಾಡಿದೆ. ಮನುಷ್ಯನಿಗಿರೋ ಬಾಯಿ ಮಾತ್ರ ಜಗ್ಗದವ. ಆಮೇಲೆ ಹಲ್ಲೆಲೂಯಾ. ನಮ್ಮನ್ನು ಹೊತ್ತವನು, ಹೆತ್ತವನು, ಸಾಕಿದವನು, ಸಲಹಿಸಿದವನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಈ ಲೋಕದ ಮನುಷ್ಯರನ್ನ ಏನು ಮಾಡಬೇಡ್ರಿ, ನಂಬಬೇಡ್ರಿ. ದೇವ ನಮಗಂತ ಜ್ಞಾನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳುವಂಥ ಸಮಯ ಬಂದಾಗ ನಾವು ಇನ್ನೊಬ್ಬರನ್ನ ತಗೊಂಡು ಹಂಗೆ ಮುಂದೆ ಹೋಗ್ತಾ ಇರಬೇಕು. ನಮ್ಮನ್ನ ನಡೆಸ್ಕೊಂಡು ಹೋದವ್ರು ಮುಗೀತಾ, ಇನ್ನೊಬ್ಬರು ನಾವು ನಡೆಸ್ಕೊಂಡು ಏನು ಮಾಡ್ತಾ ಇರಬೇಕು, ಹೋಗ್ತಾ. ಇದು ಜೀವನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನನ್ನೇ ನಂಬಿ, ಮನುಷ್ಯನನ್ನೇ ಡಿಪೆಂಡ್ ಮಾಡಿಕೊಂಡು ಮನುಷ್ಯನ ಹಿಂದೆ ಏನು ಮಾಡಬೇಡ್ರಿ, ಹೋಗಬೇಡ್ರಿ. ನಮ್ಮನ್ನು ಕರೆದ ಆತನು ಯೇಸು ಕ್ರಿಸ್ತನು, ಆತನ ಮೇಲೆ ದೃಷ್ಟಿ ಇಟ್ಟು ನಾವು ನಡೆಯುವಂಥವರಾಗಿರಬೇಕು. ಹಲ್ಲೆಲೂಯಾ. ಮೋಶೆ ದೇವರು ಕಳಿಸಿದ್ರು, ನಿನಗೆ ಬಾಯಾಗಿರ್ತೀನಿ, ಹೋಗು ಕರ್ಕೊಂಡು ಬಾ ಅಂತ ಹೇಳಿ ಕರ್ಕೊಂಡು ಬಂದ. ಆದರೆ ಕರ್ಕೊಂಡೋಗಿ ಸೇರಿಸಿದ್ನ? ಕರ್ಕೊಂಡೋಗಿ ಸೇರಿಸಿದ್ನ? ಇಲ್ಲ. ಅರ್ಧಕ್ಕೆ ಅವನೇನದ ಸತ್ತೋದನಂತೇಳಿ ಅಯ್ಯೋ ಜನ ಏನು ಮಾಡಲಿಲ್ಲ. ಹೋಯ್ತು ಬಿಡು, ದೇವರೇ ಇಲ್ಲ, ಮೋಸೆನೇ ಹೋಗ್ಯಾನ, ಇನ್ನು ನಮಗೇನೈತಿ. ಇವತ್ತು ಅನೇಕರು ಹಂಗೆ, ಒಂದು ಸೇವಕರು ಸತ್ತು ಹೋಗ್ಬಿಟ್ರೆ ಮುಗೀತು. ಅಷ್ಟು ಸೇವೆ ಅಷ್ಟು ಮಾಡ್ಯಾರ, ಅವರೇ ಸತ್ತೋಗ್ಯಾರಂದ್ರೆ ಎಲ್ಲಿದ್ದಾನೆ ದೇವರು? ಅವ್ರ ಆಯುಷಲ್ಲಿ ಮುಗೀತು. ಮೋಸೆ ಎಂಥ ದೊಡ್ಡವ, ಸತ್ತು ಹೋದ. ಎಲ್ಲರೂ ಸಾಯಲೇಬೇಕು. ಸಾಯಲಿಕ್ಕೆ ಯಾವುದೋ ಒಂದು ಕಾರಣ ಪ್ರಿಯರು ಅಷ್ಟೇ. ಮರಣ ಹೆಂಗೆ ಬೇಕಂದ್ರೆ ಬರ್ಬೋದು. ದೇವ್ರಿಗೆ ಇಷ್ಟ ಆಯ್ತು ಅಂದರೆ ಇಮಿಡಿಯೇಟ್ ಈಗ ಮಾತಾಡ್ತಾ ಇರುವಾಗಲೂ ಕೂಡ ಕರ್ಕೋಬಹುದು. ಆಮೇಲೆ ದೇವರಿಗೆ ವಯಸ್ಸು ಗೊತ್ತಿಲ್ಲ, ದೇವರಿಗೆ ಆಯುಷ್ ಗೊತ್ತಿಲ್ಲ, ದೇವರಿಗೆ ನಮ್ಮ ಮನಸ್ಸು ಮಾತ್ರ ಗೊತ್ತು. ಆಮೇಲೆ ಅಲ್ಲಲ್ಲಿ ದೇವರು ಯಾವಾಗ ನಮ್ಮನ್ನು ಕರೀತಾನೋ ಹೋಗ್ಲಿಕ್ಕೆ ರೆಡಿಯಾಗಿರ್ಬೇಕು ನಾವು. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ, ನಾವು ಹೋದ ಮೇಲೆ ಅಲ್ಲಿರಬೇಕು. ನಮ್ಮ ಹೆಣಕ್ಕೆ ಅವ್ರು ಏನೋ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ಅವ್ರು ಮಾಡಿದ್ರು ಸರಿ, ಮಾಡಲಿಲ್ಲ ಅಂದ್ರೂ ಸರಿ, ಹೋಗಿದ್ರು ಸರಿ, ಬೆಂಕಿಗೆ ಹಾಕಿದ್ರು ಸರಿ, ಮಣ್ಣಿಗೆ ಹಾಕಿದ್ರು ಸರಿ, ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿದ್ರು ಸರಿ, ಸತ್ತ ಮೇಲೆ ಇದು ಮಣ್ಣಿಗೆ ಹೋಗೋದೇ ಹೆಂಗ ಆಗಲಿ. ಆಮೇಲೆ ಅದಕ್ಕೆ ಸ್ವಾಮಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಸತ್ತವ್ರು ನೋಡ್ಕೊಳ್ಳಿ ಅಂತ. ಇವತ್ತು ಅನೇಕರು ಅದನ್ನೇ ಹಿಡ್ಕೊಂಡಿರ್ತಾರೆ. ಬರ್ತೀರಿ ತಗೋ, ಎಲ್ಲಿ ಹೋಗ್ಬೇಕು, ಸತ್ತ ಮೇಲೆ ನಾವಿಲ್ಲದೆ ಹೆಂಗೆ ಮಣ್ಣು ಮಾಡ್ತೀರಿ ನೋಡ್ತೀನಿ. ಅಲ್ಲೆಲ್ಲೂ ಸತ್ತ ಮೇಲೆ ನೀವು ಮಾಡಿದ್ರು ಉಂಟು, ಮಾಡಲಿಲ್ಲ ಅಂದ್ರೂ ಉಂಟು. ಅಲ್ಲೆಲ್ಲೂಯ್ಯ. ಏನಾದ್ರು ಆಮೇಲೆ ಸತ್ತ ಮೇಲೆ ಅದು. ಮೋಶೆ ಸಾಯುವಾಗ ಯಾರ ಜೊತೆಗಿದ್ರ? ಮೋಶೆಗೆ ಹೆಂಡತಿದಾರ್ರಿ, ಮಕ್ಕಳಿದಾರ್ರಿ, ಮಾವನ ಮನೆ ಚಲೋ ಮನೆತನ ಐತಿ. ಅಷ್ಟು ದೊಡ್ಡ ಇಸ್ರಾಯೇಲ್ ಜನ ಇದ್ದಾರೆ. ಎಷ್ಟು ಲಕ್ಷ ಜನ? ಸುಮಾರು 6.5 ಲಕ್ಷ ಪುರುಷರು ಅನ್ಸುತ್ತೆ. ಇನ್ನು ಅದೆಲ್ಲ ಪುರುಷರು ಬಿಟ್ಟು ಲೆಕ್ಕ ಎಷ್ಟೋ ಲಕ್ಷ ಜನ ಇದ್ದಾರೆ. ಅಷ್ಟೆಲ್ಲ ಜನ ಬೆಂಬಲ ಐತಿ, ಕುಟುಂಬ ಇದೆ, ಬಳಗ ಇದೆ. ಇಷ್ಟು ಇದ್ರೂ ಕೂಡ ಅವನ ಸತ್ತಾಗ ಅವನ ಪಕ್ಕದಲ್ಲಿ ಒಬ್ಬರು ಮಾತ್ರ ಇದ್ರು. ವಾಕ್ಯ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯದಲ್ಲಿ 5ನೇ ಮತ್ತು 6ನೇ ವಚನ. 34ನೇ ಅಧ್ಯಾಯ 5 ಮತ್ತು 6ನೇ ವಚನ. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಏನಾಗಿ ಅನ್ರಿ ಸತ್ತು ಹೋದ ಮೇಲೆ ವಾಕ್ಯ ನೋಡ್ತೀವಿ. ಮೋವಾಬ್ಯರ ದೇಶದಲ್ಲಿ ಬೆತ್ತಪೆಗೋರದ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಏನ್ ಮಾಡಿದರು? ಸಮಾಧಿ ಮಾಡಿದರು. ಯಾರು ಸಮಾಧಿ ಮಾಡಿದರು? ಯೆಹೋವನು, ದೇವರು ಮೋಶೆಯ ದೇಹವನ್ನ ಸಮಾಧಿ ಮಾಡಿದರು. ಆಮೇಲೆ ಹೆತ್ತವರು ಮಾಡಲಿಲ್ಲ, ಹೆಂಡತಿ ಮಾಡಲಿಲ್ಲ, ಮಕ್ಕಳು ಮಾಡಲಿಲ್ಲ, ಕರ್ಕೊಂಡು ಬಂದ ಜನ ಮಾಡಲಿಲ್ಲ. ಮಾಡಿದವರು ಯಾರ್ರೀ? ಸತ್ತ ಮೇಲೆ ಯಾರೋ ಮಾಡ್ಕೊಂಡು ಹೋಗ್ಲಿ, ಯಾರು ಮಾಡಲಿಲ್ಲ ಅಂದ್ರೆ ದೇವರು ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲ ಮೋಶೆಗೆ ದೇವರೇ ಏನು ಮಾಡಿದ್ದಾನೆ? ಸಮಾಧಿ ಮಾಡಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಸೊ ಇವತ್ತು ನಮ್ಮ ನಂಬಿಕೆ ಮನುಷ್ಯರ ಮೇಲೆ ಇರಬಾರದು. ಇವತ್ತು ಅನೇಕರು ನಮ್ಮನ್ನು ಬ್ಲೇಮ್ ಮಾಡ್ತಾರೆ ಪ್ರಿಯರೇ.
ಅನೇಕರು ನಮ್ಮನ್ನು ಏನು ಮಾಡ್ತಾರೆ, ಬ್ಲಾಕ್ ಮೈಲ್ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಮನುಷ್ಯನ ಮಾತುಗಳನ್ನು ಏನು ಮಾಡಬೇಡ್ರಿ, ನಂಬಬೇಡ. ದೇವರ ಮಾತುಗಳನ್ನು ನಂಬೋಣ. ದೇವರ ಗುರಿ ಒಂದೇ. ದೇವರು ಹೆಂಗಾದ ನಮ್ಮನ್ನು ಏನು ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಲೀಡರ್ಶಿಪ್ ಏನಾಗ್ಬೋದು, ಚೇಂಜ್ ಆಗ್ಬೋದು, ಆದರೆ ದೇವರೆಂದಿಗೆ ಏನಾಗೋದಿಲ್ಲ, ಬದಲಾಗೋದೇ ಇಲ್ಲ. ದೇವರೊಬ್ಬನೇ, ದೇವರು ಒಬ್ಬನೇ. ಹಲ್ಲೆಲೂಯಾ. ಯಾಕಂದ್ರೆ ಈಗ ಕಾನಾನ್ ದೇಶದ ಒಳಗೆ ಹೋಗ್ಬೇಕು, ಅವ್ರಿಗೆ ಅಡ್ಡಿಯಾಗಿ ಎರಿಗೋ ಪಟ್ಟಣ ಇದೆ. ಆದರೆ ದೇವರು ಎರಿಗೋ ಪಟ್ಟಣದ ಒಳಗೆ ಹೋಗ್ಲಿಕ್ಕೆ ಮೋಶೆನ ಆರಿಸ್ಕೊಂಡು ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ಯಾರನ್ನ ಕರೀತಾ ಇದ್ದಾನೆ, ಮೋಶೆ ಸತ್ತೋಗ್ಯಾನಪ್ಪ. ನನ್ನ ದಾಸನಾಗಿರುವಂತ ಮೋಶೆ ಏನಾಗಿದ್ದಾನೆ, ಸತ್ತು ಹೋದ. ಆದ ಕಾರಣ ನೀನು ಏನು ಮಾಡು, ಈ ಜನಾಂಗಗಳನ್ನ ಕರೆದುಕೊಂಡು ಮುಂದೆ ನಡಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ದಯವಿಟ್ಟು ಇವತ್ತು ಸಭೆಗಳನ್ನು ನೋಡಿ, ಸೇವಕರನ್ನು ನೋಡಿ ದೇವರನ್ನು ಬೆನ್ನತ್ತಬೇಡ್ರಿ. ಸಭೆಗಳು ಬದಲಾಗಬಹುದು, ಸೇವಕರುಗಳು ಬದಲಾಗಬಹುದು, ಆದರೆ ದೇವರು ಎಂದಿಗೂ ಬದಲಾಗುವುದಿಲ್ಲ. ಅವನ ಮೇಲೆ ದೃಷ್ಟಿ ಇಟ್ಟುಕೊಂಡು ಹೋಗೋಣ. ಅವನು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ನಡೆಸುವಂತವನಾಗಿದ್ದಾನೆ. ಅಲ್ಲೆಲ್ಲೂ ಜವಾಬ್ದಾರಿಗಳು ಬಂದಾಗ ಯೆಹೋಶುವ ಏನ್ ಮಾಡ್ತಿದ್ದಾನಂದ್ರೆ ಅದನ್ನು ರಿಸೀವ್ ಮಾಡಿಕೊಳ್ಳುತ್ತಾ ಇದ್ದಾನೆ. ಇವತ್ತು ನಾನೇ ಇಲ್ಲ ಅಂದ್ರೂ ಯಾರಾದೊಬ್ರು ಏನ್ ಮಾಡ್ಬೇಕು, ಈ ಸಭೆಯ ಜವಾಬ್ದಾರಿನ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇರಬೇಕು. ಅಲ್ಲೆಲ್ಲೂಯ್ಯ. ಸೇವಕರೇ ಇಲ್ಲ. ಇವತ್ತು ಅನೇಕ ಸಭೆಗಳು ಚದರಲಿ ಕಾರಣ ಏನಂದ್ರೆ ಸೇವಕರಿಲ್ಲ, ಸೇವಕರು ಹೋಗ್ಯಾರ, ಹಂಗಾಗಿ ಸಭೆಗಳಿಲ್ಲ. ಹಿಂಗೆ ಸೇವಕರು ಇರಲಿ, ಸೇವಕರು ಇರದೇ ಇರಲಿ, ನಮ್ಮನ್ನ ಕರೆದ ಆತ ನಂಬಿಗಸ್ತನಾಗಿದ್ದಾನೆ. ಅವನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೀತಾ ಇರಬೇಕು. ಇಷ್ಟು ವರ್ಷ ಕಾಲಗಳು ಉಪಯೋಗಿಸಿದ್ರು, ಮುಂದೆ ದೇವರು ಬೇರೆ ದಾರಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾನೆ, ಉಪಯೋಗಿಸುವಂತವನಾಗಿ. ನಂಬಿಕೆನ ಬಿಡಬಾರದು. ಹಲ್ಲೆಲೂಯಾ. ಇವತ್ತು ಅನೇಕರು ಸೇವಕರ ಮೇಲೆ ನಂಬಿಕೆ ಇಟ್ಟು ಸೇವಕರು ಸತ್ತು ಹೋಯ್ತು ಅಂದ್ರೆ ಏನ್ ಪ್ರಪಂಚನೇ ಮುಳುಗಿದಂಗೆಲ್ಲ ಮಾಡೋರು ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅಂತ ದೊಡ್ಡ ಸೇವಕರು ಸತ್ತು ಹೋಗ್ಯಾರ, ಅವರೆಷ್ಟು ತ್ಯಾಗ ಮಾಡ್ಯಾರ, ಅವರೆಷ್ಟು ಸೇವೆ ಮಾಡ್ಯಾರ, ಆದ್ರೆ ಅವರೇ ಸತ್ತು ಹೋದ್ರಲ್ಲ ಅಂತೇಳಿ ದೇವರನ್ನ ಬಿಟ್ಟವರು ಇವತ್ತು ಅನೇಕರು ಇದ್ದಾರೆ. ಪ್ರಿಯ, ಅಂತ ದೊಡ್ಡ ಮೋಶೆ ಸತ್ತು ಹೋದ. ಸತ್ಯವೇದನೆ ಹೇಳಿದೆ ತಾನೆ ನಮಗೆ. ಆದರೆ ದೇವರ ಗುರಿ ಎಂದಿಗೆ ಏನಾಗಬಾರದು, ಸಾಯಬಾರದು. ಹಲ್ಲೆಲೂಯಾ. ಅವರ ಗುರಿಯನ್ನು ನಾವು ಏನು ಮಾಡಬೇಕು, ತೆಗೆದುಕೊಂಡು ಹೋಗ್ಬೇಕು. ಅವರ ಗುರಿ ಏನ್ರಿ, ಒಬ್ಬನಾದರೂ ಏನಾಗಬಾರದು, ನಾಶವಾಗಬಾರದು. ಇದುವೇ ದೇವರ ಚಿತ್ತ. ಆ ಗುರಿಯನ್ನ ನಾವಿಟ್ಟುಕೊಂಡು ನಡೆಯುವಂಥವರಾಗಿರಬೇಕು. ಅಲ್ಲೂ ಇವತ್ತು ಆ ಭಾರ ನನಗೆ ಮಾತ್ರ ಇಲ್ಲ, ನಮ್ಮೆಲ್ಲರ ಭಾರವಾಗಿರಬೇಕು. ಮೋಶೆಗೆ ಮಾತ್ರ ದೇವರು ಭಾರ ಕೊಟ್ಟಿಲ್ಲ, ಮೋಶೆ ಜೊತೆಗಿದ್ದಂತೆ ಯೋಶುವನಿಗೂ ದೇವರು ಭಾರ ಕೊಟ್ಟಿದ್ದ. ಮೋಶೆ ಹೋದ ಮೇಲೆ ಯೋಶುವನಿಗೆ ದೇವರು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದಾರೆ. ನಡಿ, ಹೋಗು ಮುಂದೆ, ನನ್ನ ಜನರನ್ನ ಕಾನಾನ್ ದೇಶ ಕರ್ಕೊಂಡು ಹೋಗು. ಅಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಏನಾಗಿದೆ, ಯೋರ್ದಾನ ದಾಟಿದ, ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಹೆಂಗೋ ಮಾಡಿ ಏನು ಮಾಡಿದ ಅವನು. ಅಂಥ ದೊಡ್ಡ ನದಿ ಅದು, ತುಂಬ ಲೆಂತಿ ನದಿ, ಉದ್ದವಾದ ನದಿ. ಉದ್ದ ಎಷ್ಟು ಹೋಗ್ತಾ ಇರ್ತಾವೋ ಅಷ್ಟ ಆಳ ಕೂಡ ಇರುತ್ತದು. ನದಿಗಳನ್ನ ಒಂದು ಇದೆ ಹಂಗೆ. ಸೊ ಈವನ್ ಮಳೆ ಬರುವಾಗ ಸಣ್ಣ ರೋಡ್ ಹತ್ರ ಸಣ್ಣ ನೀರು ಹರಿದು ಹೋಗ್ಲಿಕ್ಕೆ ಒಂದು ಸಣ್ಣ ಹಳ್ಳ ಮಾಡಿರ್ತಾರೆ ನೋಡ್ರಿ, ಅದು ಕೂಡ ನಾವು ದಾಟಕ್ಕೆ ಆಗೋದಿಲ್ಲ. ಆಮೇಲೆ ಯಾಕಂದ್ರೆ ಒಂದ್ಸಲ ನಾನು ಕಾಳೇಶ್ವರ ಕಡೆಯಿಂದ ಈ ಕಡೆ ಬರ್ತಾ ಇದ್ದೀನಿ, ಸಣ್ಣದೈತ್ರಿ, ಏನು ದೊಡ್ಡದೇನಿಲ್ಲ, ಸಣ್ಣದ. ಜೋರ್ ಮಳೆ, ಅರ್ಧ ಗಾಡಿಗಳು ಆ ಕಡೆ, ಅರ್ಧ ಗಾಡಿಗಳು ಈ ಕಡೆ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಾಲಿಟ್ರೆ ಕಾಲು ಎಳೀತಾವ. ಟೂ ವೀಲರ್ನಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ, ಹಂಗೆ ಗಾಡಿ ಹೋಯ್ತು, 10 ಮಂದಿ ಹೋಗಿ ಹಿಡ್ದು ಎತ್ಕೊಂಡು ಬಂದ್ರು ಅವನ್ನ. ಸಣ್ಣದು, ಏನು ದೊಡ್ಡದಿಲ್ಲ, ಇಷ್ಟೇ ಮೊಣಕಾಳಕ್ಕಿಂತ ಕೆಳಗೆ ಅಷ್ಟೇ ಇದೆ ನೀರು ಹರಿತಾ ಇದೆ. ಆದರೆ ಅಂಥ ನೀರು ಹರಿತಾ ಇರುವಾಗಲೇ ಕಾಲಿಟ್ರೆ ನಮ್ಮನ್ನು ಸಲೀತಾವ. ಅಂದ ಮೇಲೆ ಎಂಥ ದೊಡ್ಡ ನದಿ ರೀ ಯೋರ್ದಾನ. ಆಮೇಲೆ ಅಂಥ ಯೋರ್ದಾನ ನದಿಯನ್ನು ಇಸ್ರಾಯೇಲ್ ಜನರು ದಾಟಿ ಬಂದರು, ಯೋಶುವನ ಮುಂದೆ ನಿಂತಿದ್ದ. ಯಾಕಂದರೆ ಮೋಶೆ ಹೋದ ಮೇಲೆ ಆ ಮೋಶೆಯಲ್ಲಿದ್ದ ದರ್ಶನವನ್ನು ಯೋಶುವ ಹೊತ್ತುಕೊಂಡು ನಾನು ಆ ಗುರಿನ ತಲುಪಿಸ್ತೇನೆ ಅಂತೇಳಿ ಮುಂದೆ ಹೋಗ್ತಾ ಇದ್ದಾನೆ. ದೇವರವನು ಸಹಾಯ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೋ ಇವತ್ತು ದೇವರ ಒಂದು ಗುರಿ, ದೇವರ ಒಂದು ದರ್ಶನ ಇವತ್ತು ನಮ್ಮಲ್ಲಿ ಇರಬೇಕು. ಆಮೇಲೆ ನಮ್ಮಲ್ಲಿ ಇತ್ತು ಅಂದರೆ ದೇವರು ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಫಸ್ಟ್ ನಾವೇನು ಮಾಡಬೇಕು, ಭಾರ ಹೊತ್ತುಕೊಳ್ಳಬೇಕು. ಫಸ್ಟ್ ನಾವೇನು ಮಾಡ್ಬೇಕ್ರಿ, ಆ ಭಾರ ಹೊತ್ತುಕೋಬೇಕು. ದೇವರ ಭಾರ ಏನು, ಒಬ್ಬನಾದರೂ ನಾಶವಾಗಬಾರದು. ಇವತ್ತು ಆ ಭಾರವನ್ನು ಇವತ್ತು ನಾವು ಹೊತ್ತುಕೊಳ್ಳೋದಾದ್ರೆ ದೇವರು ನಮಗೆ ದರ್ಶನವನ್ನು ಕೊಡುತ್ತಾನೆ, ನಮಗೆ ಮಾರ್ಗವನ್ನು ತೋರಿಸುತ್ತಾನೆ, ನಮ್ಮ ಸಂಗಡ ದೇವರು ಇರುತ್ತಾನೆ. ಅಲ್ಲ, ನಾವು ಸತ್ರೂ ಪರವಾಗಿಲ್ಲ, ನಮ್ಮ ದರ್ಶನವನ್ನು ದೇವರು ಇನ್ನೊಬ್ಬರಿಗೆ ಅಂಗಿ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಫಸ್ಟ್ ಆ ಭಾರವನ್ನು ನಾವು ಹೊತ್ತುಕೊಳ್ಳಬೇಕು.
ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಎಲ್ಲ ಮುಚ್ಚಲ್ಪಟ್ಟಿದೆ. ಎರಿಹೋ ಕೋಟೆ ಏನಾಗಿದೆ? ಮುಚ್ಚಲ್ಪಟ್ಟಿದೆ. ಆದರೂ ಕೂಡ ದೇವರು ಯೋಶುವನಿಗೆ ಮಾತಾಡ್ತಾ ಇದ್ದಾನೆ, ಎರಿಕೋನ ರಾಜ, ಎರಿಕೋನ ಸೈನ್ಯ ಎಲ್ಲವನ್ನು ನಾನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನಮ್ಮ ಮುಂದೆ ಮುಚ್ಚಲ್ಪಟ್ಟಿರ್ಬೋದು. ಇವತ್ತು ನಮ್ಮ ಮುಂದೆ ಅನೇಕ ಕಾರ್ಯಗಳು ಬಂಧನೆಯಲ್ಲಿ ಇರ್ಬೋದು. ಇವತ್ತು ನಮ್ಮ ಮುಂದೆ ಅನೇಕ ಬಾಗಿಲುಗಳು ತೆರೀಲಿಕ್ಕೆ ಆಗದಂಗೆ ಇರ್ಬೋದು, ತುಕ್ಕಿಡಿದು ಇರ್ಬೋದು, ಸಮಸ್ಯೆಗಳಿರ್ಬೋದು. ಆದರೆ ಏನೇ ಇರಲಿ, ದೇವರು ಇವತ್ತು ದೇಶವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈ ದೇಶವನ್ನು ದೇವರು ನಮಗಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ಇದನ್ನು ನಾವು ಸ್ವಾಧೀನಪಡಿಸಿಕೊಳ್ಳಬೇಕಷ್ಟೇ. ಆಮೇಲೆ ಈ ಒಂದು ಭಾರ ನಮಗಿತ್ತಂದ್ರೆ ಸಾಕ್ರಿ, ದೇವರ ಆಲೋಚನೆ ಕೊಡ್ತಾನೆ. ಆಮೇಲೆ ಯೋಶುವನಿಗೆ ಒಂದು ಒಳ್ಳೆ ರೀತಿಯಲ್ಲಿ ದೇವರಲ್ಲಿ ಆಲೋಚನೆ ಕೊಡ್ತಾ ಇದ್ದಾನೆ. ಹೋಗ್ರಪ್ಪ, ಏನ್ ಮಾಡ್ರಿ ನೀವು, ಎರಿಕೋ ಕೋಟೆಯನ್ನು ಸುತ್ತಿ ಬರ್ರಿ. ಎರಿಕೋ ಕೋಟೆನ ಏನ್ ಮಾಡ್ರಿ ನೀವು, ಆಮೇಲೆ ಸುತ್ತಿ ಬರ್ರಿ. ಅದು ಸುತ್ತ ತುಂಬಾ ದೊಡ್ಡದು. ಆ ಒಂದು ಪಟ್ಟಣವನ್ನು ಸುತ್ತಿ ಬರ್ಬೇಕಂದ್ರೆ ತುಂಬಾ ದೊಡ್ಡದು. ಸೊ ಬೆಳಗ್ಗೆ ಪ್ರಾರಂಭ ಮಾಡಿದ್ರೆ ಸಂಜೆ ಆಗ್ಬಿಡ್ತಾವ ಒಂದು ಸುತ್ತಿ ಬರ್ಲಿಕ್ಕೆ. ದಿನಕ್ಕೆ ಒಂದು ಸುತ್ತ ಅಂತೇಳಿ ಏನ್ ಮಾಡ್ಬೇಕು ನೀವು, ಸುತ್ತಿ ಬರ್ರಿ. ದಿನಕ್ಕೆ ಒಂದು ಸುತ್ತ ಅಂತೇಳಿ ಸುತ್ತಿ ಬರ್ರಿ. ಎಷ್ಟು ದಿನ ಸುತ್ತಿ ಬರ್ಬೇಕು ನೀವು? 6 ದಿನ. 6 ದಿನ, ಕರೆಕ್ಟ್ 7 ದಿನಾನೇ, ಆದ್ರೆ 6 ದಿನ ಒಂದೊಂದು ಸುತ್ತ ಏನ್ ಮಾಡ್ರಿ ನೀವು, ಸುತ್ರಿ. ಅರ್ಥ ಆಯ್ತಲ್ಲ? ದಿನಕ್ಕೆ ಎಷ್ಟು ಸುತ್ತಬೇಕಾ? ಒಂದು. ಹಲ್ಲೆಲೂಯಾ. ನಾವು ಎಷ್ಟೆಲ್ಲ ಊರು ಅಡ್ಡಾಡ್ತೀವ್ರಿ. ಒಂದು ವ್ಯಾಪಾರ ಮಾಡ್ಲಿಕ್ಕೆ, ಒಂದು ಬಹುನಿ ವ್ಯಾಪಾರ ಮಾಡ್ಲಿಕ್ಕೆ, ಹೌದಲ್ವಾ? ಒಂದು ಇದು ವ್ಯಾಪಾರ ಮಾಡಲಿಕ್ಕೆ ಎಷ್ಟು ಊರು ಅಡ್ಡಾಡ್ತೀವಿ. ಆಮೇಲೆ ಸೊ ಆ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ, ಆ ಊರಿನಲ್ಲಿ ದೇವರು ನಮಗೆ ವಿರೋಧವಾಗಿ ಅನೇಕ ಒಂದು ಕೋಟೆಗಳಿದೆ, ಅನೇಕ ಕಾರ್ಯಗಳಿದೆ. ಅದೆಲ್ಲ ಗುರುತಿಸಿಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಹೋಗುವಂಥ ಜಾಗದಲ್ಲಿ ಮೊನ್ನೆಲ್ಲ ನಾವು ಪ್ರಯಾಣ ಮಾಡಿ ಹೋಗ್ತಾ ಇದ್ದೆ. ಹೋಗೋ ದಾರಿಲೆಲ್ಲ ದೇವರಿಗೆ ಇಷ್ಟವಿಲ್ಲದ ಅನೇಕ ಕಾರ್ಯಗಳು ನೋಡ್ತಾ ಇದ್ದೆ. ಎಲ್ಲ ಕಡೆ ನಿಂತು ಪ್ರಾರ್ಥನೆ. ಆಮೇಲೆ ಹಲ್ಲೆಲೂಯಾ. ನಿಂತು ಪ್ರಾರ್ಥನೆ. ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಅದನ್ನೇ ಯೋಶುವ ಹೇಳಿದ, ಹೋಗ್ರೆ ಎರಿಕೋ ಕೋಟೆಯ ಪ್ರಾರ್ಥನೆಯಲ್ಲಿ ಏನು ಮಾಡ್ರಿ ನೀವು, ಸುತ್ತಿ ಬರೀರಿ. ಇವತ್ತು ನಾವಿರುವಂಥ ಊರಿನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಅಡ್ಡಾಡಬೇಕು. ಯಾಕಂದರೆ ಇದು ನನ್ನದು, ದೇವರಿಗೆ ನನಗೆ ಕೊಟ್ಟಿದ್ದಾನೆ. ನಾನಿರುವಂಥ ಊರು ನನ್ನದು ಅಂದಮೇಲೆ ದೇವರು ಇದನ್ನು ಏನು ಮಾಡಿದ, ನನಗೆ ಒಪ್ಪಿಸಿಕೊಟ್ಟಿದ್ದಾನೆ. ಇದಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಹಕ್ಕು ಯಾರಿಗೈತಿ? ನನಗೆ ಐತಿ. ಫಸ್ಟ್ ನಿಮ್ಮ ಮನೇನ ಸುತ್ತಿ ಬರ್ರಿ. ಆಮೇಲೆ ಯಾಕಂದ್ರೆ ನಿಮ್ಮ ಮನೆ ಒಳಗೆ ಅನೇಕ ಜನರು ಇನ್ನೇನಾಗಲಿಲ್ಲ, ಸರಿಯಾಗಿ ರಕ್ಷಣೆಯಲ್ಲಿ ಇಲ್ಲ. ಹಾಗಾಗಿ ನಿಮ್ಮ ಮನೆಯನ್ನು ಸುತ್ತಿ ಏನು ಮಾಡಬೇಕು ನೀವು, ಏನು ಮಾಡಬೇಕು ನೀವು ಎಲ್ಲಪ್ಪ ಅವ್ರು ಏನು ಮಾಡ್ಬೇಕು ನಾವು, ಮನೆಯನ್ನು ಸುತ್ತಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿಯೇ ಕೆಡಿಸುವಂಥ ಅನೇಕ ದುರಾತ್ಮಗಳಿದೆ. ಆಮೇಲೆ ನಮ್ಮ ಮನೆ ಒಳಗೆ ನಮ್ಮ ಆಶೀರ್ವಾದಗಳನ್ನು ಕೆಡಿಸುವಂಥ ಅನೇಕ ಒಂದು ದುಷ್ಟ ಶಕ್ತಿಗಳಿದೆ. ಫಸ್ಟ್ ನಮ್ಮ ಮನೆಯನ್ನು ಏನು ಮಾಡಬೇಕು, ನಾವು ಸುತ್ತಿ ಪ್ರಾರ್ಥನೆಯಲ್ಲಿ ಜಯಿಸಬೇಕು. ಆಮೇಲೆ ನಮ್ಮ ಏರಿಯಾವನ್ನು ಸುತ್ತಿ ನಾವೇನು ಮಾಡಬೇಕು, ಪ್ರಾರ್ಥನೆಯಲ್ಲಿ ಜಯಿಸಬೇಕು. ಆಮೇಲೆ ನಾವು ಇರುವಂಥ ಒಂದು ಊರನ್ನು ಸುತ್ತಿ ಪ್ರಾರ್ಥನೆಯಲ್ಲಿ ಜಯಿಸಬೇಕು. ಯಾಕಂದರೆ ದೇವರು ಅದನ್ನು ನಮಗೆ ಒಪ್ಪಿಸಿಕೊಟ್ಟಿದ್ದಾನೆ. ಅಲ್ಲಲ್ಲಿ ಒಂದು ವೇಳೆ ಮುಚ್ಚಲ್ಪಟ್ಟಿರ್ಬೋದು, ಬಾಗಿಲಿಲ್ಲದೆ ಇರಬಹುದು, ವಿರೋಧಗಳಿರ್ಬೋದು, ತೊಂದರೆಗಳಿರ್ಬೋದು, ಕಟ್ಟುಗಳಿರ್ಬೋದು, ನಮಗಿಂತ ದೊಡ್ಡ ಬಲಿಷ್ಠವಾದ ಕಾರ್ಯಗಳಿರ್ಬೋದು. ಆದರೆ ಎಲ್ಲವನ್ನು ದೇವರ ಮುಂದೆ ನಾವು ನಿಂತುಕೊಂಡ್ರೆ ಎಲ್ಲ ಲಯಪಡಿಸುತ್ತಾನೆ. ಆಮೇಲೆ ಎರಿಕೋ ಕೋಟೆನ ಯಾರು ಬಂದ್ರೂ ಬೆಳೆಸ್ಲಿಕ್ಕೆ ಆಗೋದಿಲ್ಲರಿ. ಎಂಥ ದೊಡ್ಡ ಶತ್ರು, ಎಂಥ ದೊಡ್ಡ ಸೈನ್ಯ ಬಂದ್ರೂ ಆ ಕೋಟೆನ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಅಂಥ ಬಲವಾದ ಕೋಟೆ ಅದು. ಈಗ ಆ ಕೋಟೆ ಮುಚ್ಚಲ್ಪಟ್ಟಿದೆ. ಒಬ್ಬನು ಒಳಗೂ ಬರೋಕ್ಕಾಗೋದಿಲ್ಲ, ಹೊರಗೂ ಆಗೋಗೋದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ಅದನ್ನು ನಾನು ನಿನಗೆ ಕೊಟ್ಟಿದ್ದೇನೆ, ಹೋಗ್ರಿ. ದಿನಕ್ಕೆ ಏನು ಮಾಡ್ರಿ, ಒಂದು ಸುತ್ತಿ ಬರ್ರಿ. ಹಲ್ಲೆಲೂಯಾ. ಸೊ ಡೈಲಿ ಒಂದೊಂದು ಸುತ್ತು. ಎಷ್ಟು ದಿನ? 6 ದಿನ ಅವ್ರು ಏನು ಮಾಡಿದ್ರು, ಸುತ್ತಿ ಬಂದರು. ಆದರೆ 7ನೇ ದಿನ ಎಷ್ಟು ಸಾರಿ ಸುತ್ತಿ ಬರ್ಬೇಕು ನಾವು? ಎಷ್ಟು ಸಾರಿ? 7 ಸಾರಿ ನಾವೇನು ಮಾಡಬೇಕು, ಸುತ್ತಿ ಬರಬೇಕು. ಹಲ್ಲೆಲೂಯಾ. ಒಂದು ದಿನಕ್ಕೆ ಒಂದೇ ಸುತ್ತ ಬರೋದದು. ಅರ್ಥ ಆಯ್ತಾ? ಒಂದು ದಿನಕ್ಕೆ ಒಂದು ಸುತ್ತ ಅಷ್ಟೇ ಸುತ್ತಿ ಬರೋಕ್ಕಾಗತ್ತೆ. ಆದ್ರೆ 7ನೇ ದಿನದಲ್ಲಿ ದೇವರು ಏನು ಮಾಡ್ತಿದ್ದಾನೆ, 7 ಸುತ್ತಿ ಬರ್ರಿ. ಆಮೇಲೆ ಆಗತ್ತಾ ಇದು? ಹೌದಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆಗ್ಬಿಡ್ತಾವ ಒಂದು ಸುತ್ತು ಬರ್ಲಿಕ್ಕೆ.
ಆದರೆ ಒಂದೇ ದಿನದಲ್ಲಿ 7 ಸುತ್ತು ಸುತ್ತಬೇಕು. ಹೆಂಗ? ಅದೇ ದೇವರ ಕಾರ್ಯ. 6 ದಿನ ದೇವರು ಕಳಿಸಿದ, 7ನೇ ದಿನದಲ್ಲಿ ದೇವರವನ್ನ ನಡೆಸಿದ. ಆಮೇಲೆ ಅರ್ಥ ಆಯ್ತಲ್ಲ? ನಾವು ನಮ್ಮ ಜೀವಿತದಲ್ಲಿ ಆರಂಭ ಸ್ವಲ್ಪ ಕಷ್ಟವಾಗಿರುತ್ತೆ. ಯಾಕಂದರೆ ಫಸ್ಟ್ ಡೇ ಹೋಗುವಾಗ ಅವ್ರಿಗೆ ಗೊತ್ತಿಲ್ಲ ಯಾವ ಕಡೆ ದಾರಿ ಹೆಂಗಿರುತ್ತೆ, ಯಾವ ಕಡೆ ಹಲ್ಲ ಇರುತ್ತೆ, ಯಾವ ಕಡೆ ಮುಳ್ಳಿರುತ್ತೆ, ಯಾವ ಕಡೆ ಕಲ್ಲಿರುತ್ತೆ, ಯಾವ ಕಡೆ ಹೋಗಬೇಕು, ಏನು ಸಮಸ್ಯೆಗಳಿರ್ತಾವ, ಏನು ಪ್ರಾಣಿ ಬರ್ತಾವ, ಏನು ಗೊತ್ತಿಲ್ಲ ಅವರಿಗೆ. ಹಂಗಾಗಿ ಫಸ್ಟ್ ದಿನ ತುಂಬ ಟೈಮ್ ಹಿಡೀತು ಅವ್ರಿಗೆ. ಹೌದಾ? ಫಸ್ಟ್ ದಿನ ಏನಾಯ್ತು ಅವರಿಗೆ? ತುಂಬ ಟೈಮ್ ಹಿಡಿತು. ಯಾಕಂದರೆ ದಾರಿಗಳು ಹೆಂಗಿರುತ್ತೋ ಏನೋ, ನೋಡಾದ ಜಾಗ, ನಮ್ಗೆ ಗೊತ್ತಿಲ್ಲದ ಜಾಗ ಅಂಥೇಳಿ ಅವ್ರು ಅಡ್ಡಾಡ್ಕೊಂಡು ಬಂದರು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು, ಸಂಜೆ ಆಯಿತು. 2ನೇ ದಿನದಲ್ಲಿ ಹೋಗುವಾಗ ಈಗ ಸ್ವಲ್ಪ ಹೆಂಗೆ ಹೋಗ್ತಾರೆ ಅವರು? ಹೆಂಗೆ ಹೋಗ್ತಾರೆ ಅವರು? ಸ್ವಲ್ಪ ಹುಷಾರಾಗಿ ಹೋಗ್ತಾರೆ. ಇಲ್ಲಿ ಕಲ್ಲಿತ್ತು, ಇಲ್ಲಿ ಮಣ್ಣಿತ್ತು, ಇಲ್ಲಿ ಹಲ್ಲ ಇತ್ತು, ಇಲ್ಲಿ ಅದು ಇತ್ತು, ಇದು ಇಲ್ಲಿ ಇತ್ತು. ಹಾಗಾಗಿ ಅದು ಮೈಂಡ್ ಸೆಟ್ ಆಗಿರ್ತಾವ. ಸ್ವಲ್ಪ ಹುಷಾರಾಗಿ ಹೋಗೋಣ ಅಂತ 2ನೇ ದಿನದಲ್ಲಿ ಸ್ವಲ್ಪ ವೇಗವಾಗಿ ಏನು ಮಾಡ್ತಾರೆ ಅವರು? ಟೈಮ್ ಪಾಸ್ ಆಗಿ ಬಂದುಬಿಡ್ತಾರೆ. 3ನೇ ದಿನ ಈಗ ಸ್ವಲ್ಪ ರೂಢಿ ಆಗಿರ್ತಾವ. ಹಾಗಾಗಿ ನಡ್ರೋ ಸ್ವಲ್ಪ ಜಲ್ದಿ ಹೋಗಿ ಜಲ್ದಿ ಬಂದು ಬಿಡೋಣ. 3ನೇ ದಿನ ಸ್ವಲ್ಪ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿರ್ತಾರೆ. 4ನೇ ದಿನ ಈಗ ಅದು ರೂಢಿ ಆಗಿರ್ತಾವ. ಆಟೋಮೆಟಿಕ್ ಆಗಿ ನಾವೇನು ಮಾಡ್ತಾರೆ ಅವರು? ಬಂದು ಬಿಡ್ತಾರೆ. ನಡ್ರ ಹೋಗೋಣ ಅಂತೇಳಿ ರೆಡಿಯಾಗಿ ಬಂದು ಬಿಡ್ತಾರೆ. 5ನೇ ದಿನ ಹಂಗೆ. 6ನೇ ದಿನ ಈಸಿಯಾಗಿ ಅವ್ರು ವಾಕ್ ಮಾಡ್ತಾರೆ, ರೂಢಿ ಆಗಿಬಿಟ್ಟಿರ್ತಾರೆ. ಈಗ ಅಲ್ಲೆಲ್ಲೂಯ್ಯ. ಈಗ 7ನೇ ದಿನ, ಆ 6 ದಿನದ ಪ್ರಾಕ್ಟೀಸ್ 7ನೇ ದಿನಕ್ಕೆ ತುಂಬ ಸುಲಭವಾಗಿ ಅವರಿಗೆ ಕೈಗೂಡುವಂಥದ್ದಾಗಿದೆ. ಪ್ರಾಕ್ಟೀಸ್ ವಿಲ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪ್ರಯತ್ನಗಳು ಪ್ರತಿಯೊಬ್ಬ ಮನುಷ್ಯನನ್ನ ಪರಿಪೂರ್ಣಗೊಳಿಸುವಂಥದ್ದಾಗಿದೆ. ಅಲ್ಲೆಲ್ಲೂಯ್ಯ. ಸೊ ಪ್ರಯತ್ನನೇ ಹಾಕೋದಿಲ್ಲ, ಎಫರ್ಟೇ ಹಾಕೋದಿಲ್ಲ, ಆದರೂ ನಾ ಜಯಿಸಬೇಕು. ಇವತ್ತು ನಾವು ಹಂಗೆ ಇದ್ದೀವಿ. ಏನು ಮಾಡೋಂಗಿಲ್ಲ, ಆಶೀರ್ವಾದ ಬೇಕು. ಏನು ಮಾಡೋಂಗಿಲ್ಲ, ನನಗೆ ಗೆಲುವು ಬೇಕು. ಏನು ಮಾಡೋಂಗಿಲ್ಲ, ದೇವರು ನನ್ನ ಸಂಗಡ ಇರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಏನು ಮಾಡದವನ ಹತ್ರ ಇದ್ದಿದ್ದನ್ನೂ ದೇವರು ಏನು ಮಾಡ್ತಾನೆ? ಕಸ್ಕೊಂಡು ಬಿಡ್ತಾನೆ. ದೇವ್ರ ವಾಕ್ಯ ಹಂಗೆ ಇದೆ ಅಲ್ಲ? ಅಲ್ಲೆಲ್ಲೂಯ್ಯ. ಏನು ಮಾಡಲಿಲ್ಲ, ಏನು ಮಾಡಿದ ಹೋಗಿ? ಏನು ಮಾಡಿದ ಹೋಗಿ? ಒಂದು ತಾಳಂತ ತಗೊಂಡ, ಸ್ವಾಮಿ ನನಗೂ ಕೊಡ್ರಿ ಕೊಡ್ರಿ ತಗೊಂಡು ಏನು ಮಾಡಿದವ? ಅವ್ರಿಗೆ ಬಚ್ಚಿಟ್ಕೊಂಡು ಬಿಟ್ಟ. ಯೂಸೇ ಮಾಡಿಲ್ಲ. ದೇವ್ರು ಬಂದು ಲೆಕ್ಕ ಕೇಳ್ತಾರೆ, ಏನು? ಇಲ್ಲ ಸ್ವಾಮಿ, ಹಂಗೆ ಇಟ್ಕೊಂಡಿನಿ. ನೀನು ವೇಸ್ಟ್. ಅಲ್ಲೆಲ್ಲೂ ನೀನು ವೇಸ್ಟ್. ನಿನ್ನ ಹತ್ರ ಇರೋದು ಅದು ವೇಸ್ಟ್. ಕೊಡು, ಅದನ್ನು ಉಪಯೋಗಿಸಿನ ಹತ್ರ ಕೊಟ್ಟು ಬಿಡ್ತೀನಿ ಅಂತೇಳಿ ಅವನ ಹತ್ರ ಇದ್ದುದನ್ನು ಕಸ್ಕೊಂಡು ಯಾರು ಚೆನ್ನಾಗಿ ಉಪಯೋಗಿಸಿದ ನೋಡ್ರಿ ಅವನು ಕೊಟ್ಬಿಟ್ರು. ಇವತ್ತು ನಾವು ಮಾಡಲಿಲ್ಲ ಅಂದರೆ ನಾವು ವೇಸ್ಟ್. ಈಗ ನಮ್ಮ ಒಂದು ಆಶೀರ್ವಾದವನ್ನು ದೇವರ ಕಸದು ಇನ್ನೊಬ್ಬನು ಕೊಟ್ಟು ಬಿಡ್ತಾನೆ. ಎಸ್ತರಳಿಗೆ ದೇವರ ವಾಕ್ಯ ಮೂರ್ತಿಗಾಯನ ಹೇಳ್ತಾ ಇದ್ದಾನೆ. ಆ ವಾಕ್ಯವನ್ನು ಓದಿಕೊಳ್ಳೋಣ ನಾವು, ಚೆನ್ನಾಗಿರುತ್ತದು. ಎಸ್ತರಳಿನ ಪುಸ್ತಕ 4ನೇ ಅಧ್ಯಾಯ 12ನೇ ವಚನ. ಹತಾಕನು ಎಸ್ತರಳ ಮಾತುಗಳನ್ನು ಮೊರ್ದೆಕೈಗೆ ತಿಳಿಸಿದನು. ಅವನು ಎಸ್ತರಳಿಗೆ, ಯೆಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ದೇವರ ಸಹಾಯವನ್ನು ಎಬ್ಬಿಸುವಂತವನಾಗಿದ್ದಾನೆ. ಆಮೇಲೆ ಈಗ ನೀನು ಸುಮ್ಮನೆ ಇದ್ರೆ, ಯಾಕಂದ್ರೆ ಈಗ ನಾನು ಆರಾಮಿದ್ದೀನಪ್ಪ, ನಾನು ಕಂಫರ್ಟಬಲ್ ಆಗಿದ್ದೀನಪ್ಪ, ನನಗೆಲ್ಲ ಇದೆಯಪ್ಪ, ನಾನೇನು ಮಾಡೋದು ಬೇಕಾಗಿಲ್ಲಪ್ಪ, ಯಾರು ಹೆಂಗೆ ಹೋದ್ರೆ ಏನಪ್ಪ, ನಾನು ಮಾತ್ರ ಕರೆಕ್ಟ್ ಇದ್ದೀನಪ್ಪ ಅಂತ ಒಂದು ವೇಳೆ ನೀನು ಸುಮ್ಮನೆ ಇದ್ದು ಬಿಟ್ರೆ ದೇವರು ಉಳಿಸ್ತಾನೆ ಅನ್ಕೊಂಡಿಯಾ? ನನ್ನ ಮೂರ್ತಿಗೆ ಹೇಳ್ತಾ ಇದ್ದಾನೆ, ಎಂತ ಭಾರ ನೋಡ್ರಿ ಅವನಿಗೆ. ಅಲ್ಲೆಲ್ಲೂಯ್ಯ. ನೀನು ಒಂದು ವೇಳೆ ಸುಮ್ಮನೆ ಇದ್ದರೆ ನೀನು ಉಳಿಯೋಂಗಿಲ್ಲ. ಸಹಾಯವು ಬೇರೆ ಕಡೆಯಿಂದ ದೇವರು ಎಬ್ಬಿಸ್ತಾನೆ. ದೇವರಿಗೆಲ್ಲ ಸಾಧ್ಯ. ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡ್ಲಿಕ್ಕೆ ಆತನಿಗೆ ಶಕ್ತಿ ಇದೆ. ಅಬ್ರಹಾಮನಿಗೆ ದೇವರು ಕಲ್ಲುಗಳನ್ನು ಮಕ್ಕಳಾಗಿ ಮಾಡಿಕೊಡ್ಲಿಕ್ಕೆ ಕೂಡ ಆಗ್ತಿತ್ತು. ಆಗೋದಿಲ್ವಾ? ಆಗ್ತಿತ್ತು. ಆದರೆ ದೇವರು ಹಂಗೆ ಮಾಡಲಿಲ್ಲ. ಯಾಕಂದ್ರೆ ಅವನು ಸರಿಯಾಗಿ ಇರಬೇಕಾಗಿತ್ತು. ಆಮೇಲೆ ಇವತ್ತು ನಾವು ಸರಿಯಾಗಿ ಇರಬೇಕು. ಅದಕ್ಕಾಗಿ ದೇವರು ನಮಗೆ ಅವಕಾಶ ಕೊಡ್ತಾ ಇದ್ದಾನೆ. ಇವತ್ತು ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಇವತ್ತು ನಾವು ದರ್ಶನಗಳನ್ನು ಹೊತ್ತುಕೊಂಡಿಲ್ಲ ಅಂದರೆ, ಇವತ್ತು ನಾವು ದೇವರ ಕೆಲಸವನ್ನು ಮಾಡಲಿಲ್ಲ ಅಂದರೆ ದೇವರು ನಮ್ಮನ್ನು ಬಿಟ್ಟು ಬಿಡ್ತಾನೆ, ಇನ್ನೊಬ್ಬನ್ನು ಯೂಸ್ ಮಾಡ್ತಾನೆ. ನಿನಗೆ ಸಿಗುವಂಥ ಎಲ್ಲ ಆಶೀರ್ವಾದಗಳು ಅವನಿಗೆ ಹೋಗುತ್ತದೆ, ನೀನು ಉಳಿಯೋಂಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಿಯರೇ,
ಇವತ್ತು ಯೋಶುವನಿಗೆ ದೇವರು ಒಂದು ದರ್ಶನವನ್ನು ಕೊಟ್ಟ, ಅದು ನನ್ನದಂತ ಅವನು ತಗೊಂಡ, ಅವನು ನಡೀತಾ ಇದ್ದ, ದೇವರು ಮಾರ್ಗ ಮಾಡ್ತಾ ಇದ್ರು. ಆಮೇಲೆ 7ನೇ ದಿನ 7 ಸುತ್ತು ಸುತ್ತಿ ಬಂದು 7 ಸುತ್ತಿ ಬಂದು ನಿಂತ ಕೂಡಲೇ ಏನಾಯ್ತಲ್ಲಿ? ಏನಾಯ್ತು? ಇವರೇ ಖಡ್ಗ ತಗೊಂಡ್ ಬಂದಿಲ್ಲ, ಈಟಿ ತಗೊಂಡ್ ಬಂದಿಲ್ಲ, ಬೀರಂಗಿ ತಗೊಂಡ್ ಬಂದಿಲ್ಲ, ಏನೇನೋ ತಂದಿಲ್ಲ. ಆದರೆ ಇವರ ಮುಂದೆ ಏರಿಗೋ ಕೋಟೆ ಅಡ್ಡ ಬಿತ್ತು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಮುಂದೆ ಗೋಡೆಗಳಿದೆಯಾ? ನೀನು ಪ್ರಾರ್ಥನೆ ಮಾಡು, ನೀನು ಅಡ್ಡಾಡಿ ಪ್ರಾರ್ಥನೆ ಮಾಡು, ನೀನು ಗೋಲಾಡಿ ಪ್ರಾರ್ಥನೆ ಮಾಡು, ದೇವರಿಗಾಗಿ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಮುಂದೆ ಇರುವಂತ ಎಲ್ಲ ಗೋಡೆಗಳನ್ನ ದೇವರ ಕೆಳಗೆ ಬೀಳಿಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲಲ್ಲಿ ಗೋಡೆ ನೋಡಿ ಹೆದರಬೇಡ, ಗೋಡೆ ನೋಡಿ ಹಂಚ್ಕೋಬೇಡ, ಗೋಡೆ ನೋಡಿ ಗಪ್ಪಾಗಬೇಡ. ನೀನು ಇನ್ನೂ ವೈರಾಗ್ಯವಾಗಿ ಎದ್ದೇಳು. ಹದ್ದಿಗೆ ಅವನವನ್ನು ತಿರುಗಿ ಬರ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ರೆಕ್ಕೆಗಳನ್ನು ಚಾಚಿ ಅದ ಮೇಲೆ ಹಾರುವಾಗಲೇ ಅದರ ಬಲ ಏನಂತ ಅದು ಗೊತ್ತಾಗೋದು. ಅದು ಒಳಗೆ ಗೂಡು ಒಳಗೆ ಕೂತ್ಕೊಂಡಿದ್ರೆ ಬಲ ಗೊತ್ತಾಗತ್ತಾ ಅದಕ್ಕೆ? ಆಮೇಲೆ ಹಲ್ಲೆಲೂಯ. ಹದ್ದು ತನ್ನ ಮರಿಗಳನ್ನು ಎತ್ತರವಾದ ಸ್ಥಳಕ್ಕೆ ಹೋಗಿ ಕೆಳಗೆ ಬೀಳಿಸ್ತಾವ. ಎದಕ್ಕೆ? ಸತ್ತೋಗ್ಲಿ ಅಂತಲ್ಲ. ಹಲ್ಲೆಲೂಯ. ಅದು ಹಾರಲಿ, ನನಗಿಂತ ಎತ್ತರವಾಗಿ ಹಾರಲಿ ಅಂತೇಳಿ ಕಳಿಸಲಿಕ್ಕೆ ಪ್ರಿಯರೇ. ಇವತ್ತು ದೇವರು ಸಭೆಯಲ್ಲಿ ನಿಮ್ಮನ್ನ ಎಚ್ಚರಿಸ್ತಾನೆ, ನಿಮ್ಮನ್ನ ಖಂಡಿಸ್ತಾನೆ, ನಿನ್ನ ಬೈತಾನೆ, ನಿನ್ನ ಬುದ್ಧಿ ಹೇಳ್ತಾನಂದ್ರೆ ಅದು ನೀನು ಸೋತು ಹೋಗೋದಕ್ಕಿಲ್ಲ, ಇನ್ನೂ ಎತ್ತರವಾಗಿ ನೀನು ಬೆಳೆಯೋದಕ್ಕಾಗಿ. ಆಮೇಲೆ ಹಲ್ಲೆಲೂಯ. ಸೊ ಇವತ್ತು ಯೋಶುವನಿಗೆ ದೇವರು ಮಾತಾಡ್ತಾ ಇಲ್ಲ, ನಮಗೆ ಮಾತಾಡ್ತಾ ಇದ್ದಾನೆ. ನಮ್ಮ ಮುಂದೆ ಅನೇಕ ಗೋಡೆಗಳಿದೆ. ನಮ್ಮ ಕುಟುಂಬದಲ್ಲಿ ನಮಗೆ ವಿರೋಧವಾದ ಅನೇಕ ಗೋಡೆಗಳಿದೆ. ನಮ್ಮ ವಾಕ್ಯಗಳು ಹೊರಗೆ ಹೋಗಿ ಯಾರಿಗೂ ಮುಟ್ಟದಂತ ಅನೇಕ ಗೋಡೆಗಳು ನಿಂತಿದೆ. ಆದರೆ ಗೋಡೆಗಳು ಬೆಳಬೇಕಂದ್ರೆ ನಾನು ದರ್ಶನವನ್ನು ಹೊತ್ತುಕೊಂಡು ಅಡ್ಡಾಡುವಂಥವನಾಗಿರಬೇಕು, ಪ್ರಾರ್ಥನೆಯಲ್ಲಿ ಅಡ್ಡಾಡುವಂಥವನಾಗಿ ನಾನು ನಡೆಯಬೇಕು, ಸ್ವಾಧೀನಪಡಿಸಿಕೊಳ್ಳುವಂಥ ವೈರಾಗ್ಯವುಳ್ಳವನಾಗಿ ನಾನು ಏನು ಮಾಡಬೇಕು? ಅಡ್ಡಾಡಬೇಕು. ಅಲ್ಲಲ್ಲೂ ಈ ಕುಟುಂಬದಲ್ಲಿ ಪ್ರಾರ್ಥನೆಗಳಿರಬೇಕು. ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಜಯ ಇದೆ. ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಜಯ ಖಂಡಿತವಾಗಿ ಉಂಟು. ಇವತ್ತು ಪ್ರಾರ್ಥನೆ ವೀರರಾಗಿ ನಾವು ಹೋಗುವಂಥವರಾಗಿರಬೇಕು. ದೇಶವು, ನಮ್ಮ ಕುಟುಂಬವು, ನಮ್ಮ ಊರು, ನಮ್ಮ ಪಟ್ಟಣವು ನಮ್ಮ ಮುಂದೆ ಇದೆ. ದೇವರು ಅದನ್ನು ಯಾರ ಕೈ ಕೊಟ್ಟಿದ್ದಾನೆ? ಹಲ್ಲೆಲೂಯ. ಕೊಟ್ಟ ದೇವರು ಏನು ಕೇಳ್ತಾನ್ರಿ? ಲೆಕ್ಕ ಕೇಳ್ತಾನೆ. ಆಮೇಲೆ ಕೊಟ್ಟ ದೇವರು ಏನು ಮಾಡ್ತಾನೆ? ಲೆಕ್ಕ ಕೇಳ್ತಾನೆ. ಒಂದು ವೇಳೆ ನೀನು ಸುವಾರ್ತೆ ಸಾರದೇ ಇದ್ದರೆ ಹೊಣೆಗಾರ ನೀನೇ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನೀನು ವಾಕ್ಯವನ್ನು ಸಾರದೆ ಹೋದರೆ ಹೊಣೆಗಾರನು ನೀನೇ. ಇನ್ನೊಂದು ಕಡೆಯಿಂದ ರಕ್ಷಣೆ ಬರೋದಕ್ಕಿಂತ ಮುಂಚಿತವಾಗಿ ನಿನಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡಿ. ಆಮೇಲೆ ನಾಳೆ ದೇವರ ಲೆಕ್ಕ ಕೇಳುವಾಗ ಧೈರ್ಯವಾಗಿ ಕೊಡಬಹುದು, ಸ್ವಾಮಿ ನಾನು ನನ್ನ ಪಟ್ಟಣವನ್ನು ನಿನಗಾಗಿ ಗೆದ್ದುಕೊಂಡಿದ್ದೇನೆ. ಆಮೇನ್, ಹಲ್ಲೆಲೂಯ. ಸೊ ಅದೇ ವೈರಾಗ್ಯದೊಂದಿಗೆ, ಅದೇ ಒಂದು ದರ್ಶನದೊಂದಿಗೆ, ಅದೇ ಒಂದು ಎನರ್ಜಿಯೊಂದಿಗೆ ನಾವು ಈ ಲೋಕದ ಒಳಗೆ ಹೋಗ್ಬೇಕು. ಅಲ್ಲೆಲ್ಲೋ ಇಲ್ಲಿಂದ ಹೋಗುವಾಗ ನಾವು ವಾಕ್ಯದ ಭಾಗವನ್ನು ಸ್ಟಾರ್ಟಿಂಗೇ ಹೇಳ್ಬೋದಾಯ್ತು. ಯಾಕೆ ಕೊನೆಯಲ್ಲಿ ಹೇಳ್ತೀವಿ ಹೇಳಿ? ಹೋಗುವಾಗ ವಾಕ್ಯಗಳನ್ನ ಹಂಗೆ ಹೊತ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಹೋಗುವಾಗಲೇ ಮರೀಲಿಕ್ಕಿಲ್ಲ, ಹೋಗುವಾಗಲೇ ಹೊತ್ತುಕೊಂಡು ಹೋಗಿ ನಾವು ದೇವರ ಕಾರ್ಯಗಳನ್ನು ನಡೆಸಬೇಕು. ಆಮೇಲೆ ದೇವರ ಈ ವಾಕ್ಯಗಳು ನಾವು ಏನು ಮಾಡಲಿ? ಆಶೀರ್ವಾದ ಮಾಡಿಕೊಳ್ಳಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನೂ ನೀತಿವಂತನೂ ಆಗಿರುವಂಥ ತಂದೆಯಾದ ದೇವರೇ, ನೀನು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕತ್ತ ನಿಜವಾಗಲೂ ನೀನು ನಮ್ಮ ದರ್ಶನವನ್ನು ಕೊಟ್ಟಂಥ ದೇವರು, ಗುರಿಗಳನ್ನು ಕೊಟ್ಟಂಥ ದೇವರು. ಕತ್ತನೆ ನಮ್ಮ ಮುಂದೆ ಅನೇಕ ಭಾಗಗಳು ಮುಚ್ಚಲ್ಪಟ್ಟಿದೆ, ಅನೇಕ ಗೋಡೆಗಳು ನಿಂತುಕೊಂಡಿದೆ. ಅಪ್ಪ, ನಾವು ಏನು ಮಾಡಬೇಕಂತ ಗೊತ್ತಿಲ್ಲದೇ ಇದ್ದೀವಿ. ಆದರೆ ನಿನ್ನ ವಾಗ್ದಾನ ನಮಗೆ ಬಂದಿದೆ, ನಾನು ನಿನಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ. ನೀನು ಕೊಟ್ಟಿರುವಂಥ ಜವಾಬ್ದಾರಿಯನ್ನು, ನೀನು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ, ನೀನು ಕೊಟ್ಟಿರುವಂಥ ಆಲೋಚನೆಯ ಮೇರೆಗೆ, ನೀನು ಕೊಟ್ಟಿರುವಂಥ ಎಲ್ಲ ವರಗಳನ್ನು ಹೊಂದಿಕೊಂಡು ಇವತ್ತು ನಾವು ಪ್ರಾರ್ಥನೆಯಲ್ಲಿ ಜಯಿಸುವಂಥವರಾಗಿರಬೇಕು ಸ್ವಾಮಿ. ಯಾಕಂದ್ರೆ ನಮಗಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ನಂಬಿಕೆಯನ್ನು ಹುಟ್ಟಿಸುವವನು ನೀನೇ, ಪೂರೈಸುವವನು ನೀನೇ. ನಿನ್ನ ಮೇಲೆ ದೃಷ್ಟಿ ಇಟ್ಟುಕೊಂಡು ನಾವು ಮುಂದೆ ನಡೀತೇವೆ. ನೀನು ಮಾರ್ಗಗಳನ್ನು ತರದು ನಮ್ಮನ್ನು ನಡೆಸಿಕೊಡು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ತಗ್ಗಿಸ್ತವೆ, ನೀನು ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್. God bless you. Praise the Lord.